ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರತೆಯಿಂದ ಅಭಿಷೇಕಿಸು. ಪವಿತ್ರವನ್ನು ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ್ಕೆ ನಡೆದುಕೊಂಡು ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈವಾಗಲೇ ಕೆಲವು ಪ್ರತಿಯೊಂದು ಆತ್ಮಗಳಲ್ಲಿ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 91, ಅದರಲ್ಲಿ 1-4 ವಾಕ್ಯ. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು, ನಾನು ಇವನಿಗೆ ನೀ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಳೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮೊರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಕೇಡಿಯೂ ಗುರನೂ ಆಗಿದೆ. ಇಲ್ಲಿ ದಾವೀದನು ತಾನೆ ಈ ಕೀರ್ತನೆ ನೋಡ್ತೇವೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಆಶ್ರಯ ಸುರಕ್ಷಿತನಾಗ. ಹಾಗಾದರೆ ಪ್ರಿಯರೇ, ಈ ಕೀರ್ತನೆ ಪ್ರಕಾರ ಯಾವ ರೀತಿ ನೀವು ಪರಸ್ಪರ ಮೊರೆ ಹೊಕ್ಕಿಕೊಂಡರೆ ನಿಮಗೆ ಸುರಕ್ಷಿತ ಸಿಗ್ತದೆ, ಯಾವ ರೀತಿ ದೇವರ ವಾಕ್ಯ ನಿಮಗೆ ಸತ್ಯಕ್ಕೆ ಗುಣನಾಗಿದೆ, ಯಾವ ರೀತಿ ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ನಾವು ಕೆಲವೊಂದು ಸಂಗತಿಗಳು ಪ್ರೇರಣೆ. ಈ ವಾಗ್ದಾನ ಎಲ್ಲರಿಗೂ ಗೊತ್ತುಂಟು ಪ್ರೇರೆ. ಅದೇ ವಾಗ್ದಾನದ ಆಶೀರ್ವಾದ, ಆ ಒಂದು ಸಂರಕ್ಷಣೆ ಬೇಕಾದರೆ ಕೆಲವು ಸಂಗತಿಗಳನ್ನು ತಿಳಿದುಕೊಂಡರೆ ಮಾತ್ರವೇ ಈ ವಾಗ್ದಾನ ಪ್ರಕಾರ ನೀವು ಪರಸ್ಪರನ ಆಶ್ರಯವನ್ನು ಹೊಂದಿಕೊಳ್ಳುತ್ತೀರಿ. ಅದು ಹೇಗೆ ಏನು ಎಂಬುದನ್ನು ನಾವು ಕೆಲವು ಸಂಗತಿಯನ್ನು ನೋಡುವ. ಮೊದಲನೇ ಸಂಗತಿಯಾಗಿದೆ ಪರಸ್ಪರನ ಮೊರೆ ಹೊಕ್ಕುವುದಾಗಿದೆ. ದಿನಾಳು ತಪ್ಪದೆ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಮತ್ತೇನು ಬರೋ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 40 ಮತ್ತು 41ನೇ ವಾಕ್ಯ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪ್ರೇತನಿಗೆ, ಇಗೋ, ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿದ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನುಸಿದ್ಧವಾಗಿಸಿರಿ, ಅದು ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಪ್ರಿಯ, ಪರಸ್ಪರ ಮೊರೆ ಹೊಕ್ಕಿರುವುದು ಅದರ ಒಂದು ಅರ್ಥವಾಗಿದೆ. ದಿನಾಳು ಪ್ರೇರೇನು ನಿಮ್ಮ ಪ್ರಾರ್ಥನೆ ಜೊತೆ ಎಚ್ಚರವಾಗಿರಬೇಕು. ಕಡಿಮೆ 1 ಗಂಟೆಯಾದರೆ ಪ್ರತಿಯೊಬ್ಬರಿಗೆ ದೇವರು 24 ಗಂಟೆ ಕೊಟ್ಟಿದ್ದಾನೆ ಪ್ರೇರೆ. 20 ಗಂಟೆ ಆದರೆ ಅದು ಅಟ್ಲೀಸ್ಟ್ 1 ಗಂಟೆಯಾದರೂ ನೀನು ಮತ್ತು ನಿನ್ನ ದೇವರು ಎಂಬ ರೀತಿಯಲ್ಲಿ ಆ ಕ್ವೈಟ್ ಟೈಮ್, ಅಂದರೆ ಆ ಶಾಂತ ಸಮಯ, ಯಾವ ರೀತಿಯ ಡಿಸ್ಟರ್ಬ್ ಇಲ್ಲದೆ ನೀನು ಮತ್ತು ನಿನ್ನ ದೇವರು ಎಂಬುದೇ ಏಕಾಂತವಾಗಿ ಪ್ರಾರ್ಥನೆಯಲ್ಲಿ ನಿನ್ನ ಸಮಯವನ್ನು ದೇವರೊಟ್ಟಿಗೆ ಕಳೆಯುವವರಾಗಬೇಕು ಪ್ರೇರೆ. ಪ್ರಾರ್ಥನೆ ಅಂದರೆ ದೇವರಿಗೆ ಸ್ತುತಿ ಮಾಡೋದು, ಆರಾಧನೆ ಮಾಡೋದು, ವಿಜ್ಞಾಪನೆ ಮಾಡುವುದು ಆಗಿದೆ. ಈ 1 ಗಂಟೆಯನ್ನು ಪ್ರಾರ್ಥನೆ ಮಾಡುವುದಾದರೆ ಇಸ್ಕೊಳ್ತಾನೆ. ಆಗ ನೀವು ಸೈತಾನ ಎಲ್ಲ ಶೋಧನೆಯಿಂದ ದೇವರು ನಿಮ್ಮನ್ನು ಕಾಪಾಡುತ್ತಾನೆ, ನಿಮ್ಮನ್ನು ಸುರಕ್ಷಿತವಾಗಿ ಹಿಡಿಯುತ್ತಾನೆ ಎಂಬುದಾಗಿ ಇಲ್ಲಿ ಇಸ್ಕೊಳ್ತಾನೆ ಹೇಳ್ತಾನೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದಿದ್ದರೆ ಈ 91 ಕೀರ್ತನೆ ಪ್ರಕಾರ ನಿಮಗೆ ಪರಿಪೂರ್ಣ ಸಂರಕ್ಷಣೆ ಸಿಗಲಿಕ್ಕೆ ಆಗುವುದಿಲ್ಲ. ಆಗಿದೆ ದೇವರ ವಾಕ್ಯ ಸತ್ಯವಾಕ್ಯವಾಗಿದೆ. ಅದು ಬಾಯಿ ನೀವು ಅರಿಕೆ ಮಾಡಬಹುದು. ಅದೇ ಆ ಪ್ರೊಟೆಕ್ಟ್ ಸಿಗಬೇಕಾದ್ರೆ ನೀವು ತಪ್ಪದೆ ದಿನಾಲು ಅಟ್ಲೀಸ್ಟ್ 1 ಗಂಟೆಯಾದರೂ ವ್ಯಕ್ತಿಗವಾಗಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿರಿ. ಕುಟುಂಬವಾಗಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಬೇಕು. ಸಭೆಗೆ ಅಟ್ಲೀಸ್ಟ್ ವಾರಕ್ಕೆ 1 ದಿನ ಆದಿತ್ಯದ ಸಭೆ ಸೇರಿ ಪ್ರಾರ್ಥನೆ ಮಾಡುವುದಾದರೆ 100% ದೇವರ ಸಂರಕ್ಷಣೆ ಹೊಂದುತ್ತೀರಿ ಪ್ರಿಯರೇ. ಇನ್ನೊಂದು ವಾಕ್ಯ ನೋಡ್ತೇವೆ. ಎಫೆಸದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನೆಲ್ಲ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಪೌಲ್ ಹೇಳ್ತಾನೆ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ನಿಮಗೆ ಅನ್ಯ ಭಾಷೆಯವರ ಸಿಕ್ಕಿದ್ರೆ ನೀವು ಎಲ್ಲ ಸಮಯದಲ್ಲಿ ಪವಿತ್ರ ಪ್ರೇರಿತ ಅನ್ಯ ಭಾಷೆಯನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದ ಹಾಗೆ ಅಪೊಸ್ತಲರು ಬುದ್ಧಿಯಲ್ಲಿ ಸಹ ನೀವು ಪ್ರಾರ್ಥನೆ ಮಾಡೋದಕ್ಕೆ ಮರೆತು ಬಿಡಬಾರ್ದು. ಮತ್ತು ಬುದ್ಧಿಯಲ್ಲಿ ಪ್ರೇರಣೆ ಮಾಡುವಾಗ ನಿಮಗೂ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ, ಒಬ್ಬರಿಗೋಸ್ಕರ, ನಿಮ್ಮ ಸೇವಕರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವ. ಹೀಗೆ ಪ್ರಾರ್ಥನೆ ಮಾಡೋ ಮುಖಾಂತರ ಯಾರ್ಯಾರು ಅವರೆಲ್ಲರೂ ನೀವು ಆ ಪ್ರಾರ್ಥನೆ ಮುಖಾಂತರ ಕವರಿಂಗ್ ಮಾಡುವಾಗ ದೇವರು ಅವರನ್ನು ಪರಾತ್ಪರನ ಸುರಕ್ಷಿತವಾಗಿಡುತ್ತಾನೆ ಎಂಬುದಾಗಿ ಇದರ್ಥ ಆಗಿದೆ ಪ್ರೇರೆ. ನೀವು ಮಾತ್ರ ಸುರಕ್ಷಿತವಾಗಿಡುವುದು ಮಾತ್ರ ಅಲ್ಲ ಪ್ರೇರೆ, ನೀವು ಸಹ
ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅದೇ ಯಾರಿಗೆ ಅನ್ಯ ಭಾಷೆ ನೀವು ಎಲ್ಲ ಸಮಯ ಅನ್ಯ ಭಾಷೆ ಪ್ರಾರ್ಥನೆ ಮಾಡುವವರೇ ಅದರಲ್ಲೂ ಬುದ್ಧಿಯಲ್ಲಿ ಪ್ರೇರಣೆ ಮಾಡಬೇಕು. ಒಬ್ಬೊಬ್ಬರ ಹೆಸರು ಇಲ್ಲಿ ಅಂದರೆ ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ಪ್ರೀತಿ ಅವರ ಹೆಸರಲ್ಲಿ ಅಥವಾ ನಿಮ್ಮ ಸೇವಕರ ಹೆಸರು ಪ್ರಾರ್ಥನೆ ಮಾಡಿ. ಆಗ ಪ್ರಾರ್ಥನೆ ಮಾಡುವಾಗ ದೇವರು ನೀವು ಅವರೆಲ್ಲರನ್ನು ಏನು ಮಾಡ್ತಾನೆ ಅಂದರೆ ಆತನ ಸುರಕ್ಷಿತರಿಟ್ಟುಕೊಂಡು ಅವರಿಗೆ ಬೇಟೆಗಳ ಬಲೆಯಿಂದಲೂ ಮರಗಳ ವ್ಯಾಧಿಯಿಂದಲೂ ಅಪಘಾತದಿಂದಲೂ ದುರ್ಬಂಧರು ಅವರನ್ನು ಕಾಪಾಡುತ್ತಾನೆ. ಹಾಗಾದರೆ ಈ ರೀತಿ ಆ ಕೀರ್ತನೆ 91 ನಿಮ್ಮದು ಆಗಬೇಕಾದ್ರೆ ಪ್ರಾರ್ಥನೆ ಅತಿ ಪ್ರಾಮುಖ್ಯ. ವ್ಯಕ್ತಿಗತ ಪ್ರಾರ್ಥನೆ ಬೇಕು, ಕುಟುಂಬದ ಪ್ರಾರ್ಥನೆ ಬೇಕು, ಸಭೆಗೆ ಪ್ರಾರ್ಥನೆ ಮಾಡಬೇಕು, ಒಬ್ಬರೊಬ್ಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡೋ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡುವರಾಗಬೇಕು ಪ್ರಿಯರೇ. ಎರಡನೇ ಸಂಗತಿ ನೋಡ್ತೇವೆ, ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನೀವು ಆಲಸ್ಯವನ್ನು ಮಾಡಬಾರದು. ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 9ರಿಂದ 11ನೇ ವಾಕ್ಯ ತನಕ, ಸೋಮಾರಿಯೇ ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆ ಕೈ ಮುದ್ದುಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಲ್ಲನಾಗು, ಕೊರತೆಯು ಪಂಜುಗಳಂತೆ ನಿನ್ನ ಮೇಲೆ ಬೀಳುವು. ಸ್ವಲ್ಪ ಅತಿ ಸ್ಪಷ್ಟತೆ, ಎಂದಿಗೂ ಅಂದರೆ ಒಂದು ದಿನ ಸಹ ಅಥವಾ ಒಂದು ಆದಿತ್ಯವಾರ ಸಹ ಪ್ರೇರೆ ಸಭೆಗೆ ಸೇರಿ ಬರುವುದನ್ನು ಬಿಡಬೇಡಿರಿ. ದಿನಾಲು ಪ್ರಾರ್ಥನೆ ಮಾಡಿ ಆಲಸ್ಯ ಮಾಡಬಾರದು. ಯಾಕಂದರೆ ಯಾವಾಗ ನೀವು ಪ್ರಾರ್ಥನೆ ಆಲಸ್ಯ ಆವಾಗಲೇ ಸಹಿತನು ಕಳ್ಳನೊಪ್ಪದಲ್ಲಿ ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಬರುತ್ತಾನೆ. ಹಾಗಾದರೆ ಕೀರ್ತನೆ 91 ಅದು ಸತ್ಯವಾಗಿದೆ, ಅದು ಸುಳ್ಳಲ್ಲ, ಅದು ವಾಗ್ದಾನ ಸತ್ಯ. ಅದೇ ಆ ವಾಗ್ದಾನ ನೀವು ಅರಿಕೆ ಮಾಡಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಆ ವಾಗ್ದಾನದ ಸಮಸ್ಯೆಗೆ ಬೇಕಾದರೆ ಸಾಲ್ವ್ ಮಾಡ್ತಾನೆ. ಸೋಮಾರಿ ಎಷ್ಟು ಅಂದರೆ ನೀವು ಪ್ರಾರ್ಥನೆಗೋಸ್ಕರ ಒಂದು ಸಮಯವನ್ನು ಫಿಕ್ಸ್ ಮಾಡಬೇಕು. ಆ ಸಮಯವನ್ನು ಪ್ರಾರ್ಥನೆಗೆ ಉಪಯೋಗ ಮಾಡಬೇಕು, ಆದಿತ್ಯರ ಪ್ರಾರ್ಥನೆಗೆ ಉಪಯೋಗ ಮಾಡಬೇಕು. ಈ ರೀತಿ ಇಂದಿಗೂ ಪ್ರಾರ್ಥನೆ ಆಲಸ್ಯಗಾರರಾಗಬಹುದು, ಸೋಮಾರಿಗಳಾಗಬಹುದು. ಒಂದು ವೇಳೆ ಸೋಮಾರಿಗಳಾದರೆ ಸೈತಾನನು ನಿಮಗೆ ಆತ್ಮಿಕ ಬಡತನ, ಶಾರೀರಿಕ ಬಡತನ, ಕೊರತೆಗಳು ಬಂದು ಆತನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ನೀವು ಎಚ್ಚರವಾಗಿರಬೇಕು. ಮತ್ತು ಸೊಲೊಮೋನ ಎಚ್ಚರಿಕೆ ಕೊಡುತ್ತಾನೆ ಪ್ರಿಯರೇ. ಇನ್ನೊಂದು ವಾಕ್ಯ ಸಹ ನಾವು ನೋಡ್ತೇವೆ, ದಾನ 24ನೇ ಅಧ್ಯಾಯದಲ್ಲಿ 30ರಿಂದ 34ನೇ ವಾಕ್ಯ, ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿನ ತೋಟದ ಮೇಲೂ ಹಾದು ಹೋದೆನು. ಆ ಮುಳ್ಳು ಗಿಡಗಳು ಅದರಲ್ಲಿ ಅರಳಿಕೊಂಡಿದ್ದವು, ಕಳೆಗಳು ಅದನ್ನು ಮುಚ್ಚಿದವು, ಅದ ಕಲ್ಲಿನ ಗೋಡೆ ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟ ಶಿಕ್ಷಿತನಾದೇನು. ಇನ್ನು ಸ್ವಲ್ಪ ನಿದ್ರೆ, ಇನ್ನು ತುಸುದು ಕಡಿಕೆ, ಇನ್ನು ಮುಂಚೆ ನಿದ್ದೆಗಾಗಿ ಕೈ ಮುದುಕೊಳ್ಳುವೆ ಅಂದುಕೊಳ್ಳುವೆಯಾ? ಬಡತನ ದಾರಿಗಳನ್ನಾಗು, ಕೊರತೆ ಪಂಜುಗಳನ್ನು ನಿನ್ನ ಮೇಲೆ ಬೀಳಿಯು. ಪುನಃ ಸೋಮತನೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ಪ್ರಾರ್ಥನೆ ಸೋಮಾರಿಗಳಾಗ್ತೀರಿ. ಆದಿತ್ಯರ ಆರ್ಡನ್ನು ತಪ್ಪಿಸಿರಿ. ಆಗ ಎಂತದೆ, ನಿಮಗೆ ಇಡ್ಲಪಟ್ಟ ಸೋಮಾರ ಗೋಡೆ ಕಡೆ ಹೋಗ್ತದೆ. ನಿಮ್ಮ ಆತ್ಮದಲ್ಲಿ ಪಾಪಗಳು ತುಂಬಲ್ಪಡ್ತವೆ. ಮುಳ್ಳುಗಳಂದರೆ ಪಾಪಗಳು ಬರ್ತವೆ, ಕಷ್ಟಗಳು ಬರ್ತವೆ, ಸೈತಾನ ನಿಮ್ಮನ್ನು ನುಂಗಲಿಕ್ಕೆ ಬರ್ತಾನೆ, ಆಕ್ರಮಣ. ಅದಕ್ಕೆ ಪ್ರೇರೆ ಎಂದಿಗೂ ಒಂದು ದಿನ ಸಹ, ಒಂದು ಆದಿತ್ಯರು ಸಹ ಪ್ರಾರ್ಥನೆಗೆ ಆಲಸ್ಯಗಾರ ಆಗಬಾರ್ದು. ನಿಮಗೆ 91 ಕೀರ್ತನೆಯ ಆ ಸಂರಕ್ಷಣೆ, ಆ ವಾಗ್ದಾನ ನಿಮ್ಮ ಜೀವನ ಫುಲ್ಫಿಲ್ ಆಗಬೇಕಾದರೆ ಏನದು ಎಕ್ಸಾಂಪಲ್ ನಾವು ನೋಡ್ತೇವೆ. ಐಜಯ ಪ್ರವಾದನೆ ಪುಸ್ತಕ 56ನೇ ಅಧ್ಯಾಯದಲ್ಲಿ 9ರಿಂದ 11 ವಾಕ್ಯ, ಅರಣ್ಯದ ಸಕಲ ಮರಗಳೇ, ಕಾಡಿನ ಎಲ್ಲ ಜಂತುಗಳೇ, ನುಂಗಿ ಬಿಡುವುದಕ್ಕೆ ಬನ್ನಿರಿ. ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕಿಲ್ಲ. ಇವರ ಬೊಗಲಾರದ ಮೂಗನಾಯಿಗಳು, ನಿದ್ದೆಯನ್ನು ಆಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು, ಮತ್ತು ಇವು ಹೊಟ್ಟೆ ಬಾಕ ನಾಯಿಗಳು, ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬರನ್ನು ಕೊಳ್ಳೆ ಹೊಡಬೇಕು ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಇಲ್ಲಿ ಯೆಶಾಯ ಪ್ರವಾದಿ ಯಾವಾಗ ನೀವು ಪ್ರಾರ್ಥನೆ ಮಾಡೋದು ಅರ್ಥವಾಗಿದೆ. ನೀವು ಒಂದು ಕಾವಲುಗಾರರಾಗಿದೆ. ಹೇಗೆ ರಾತ್ರಿಯಲ್ಲಿ ವಾಚ್ಮೆನ್ ಆಗಲು 24 ಗಂಟೆ ಪ್ರೇರೆ ಒಂದು ವಾಚ್ಮೆನ್ ಒಂದು ಕಂಪನಿಯನ್ನು ಅಥವಾ ಒಂದು ಮನೆಯನ್ನು ಅಥವಾ ಒಂದು ಫ್ಲ್ಯಾಟನ್ನು ಕಾಪಾಡ, ಆ ರೀತಿ ಪ್ರಾರ್ಥನೆ ಒಂದು ನೀವು ವಾಚ್ಮೆನ್ ತರಹ ಪ್ರೇರೆ. ನೀವು ಆ ಪ್ರಾರ್ಥನೆಯ ಮಾಡದಿದ್ದರೆ ಪ್ರೇರೆ ಆ ಸೈತಾನನು ನುಂಗಲಿಕ್ಕೆ ಬರ್ತಾನೆ, ಮೃಗ ಪಕ್ಷಿಗಳು ನುಂಗಲಿಕ್ಕೆ ಬರ್ತಾನೆ. ಅದಕ್ಕೆ ನಿಮ್ಮ ಕುಟುಂಬವನ್ನು ನಿಮ್ಮನ್ನು ನುಂಗದಂತೆ ಸೈತಾನು ನೀವು ಪ್ರಾರ್ಥನೆಯಲ್ಲಿ ಎಚ್ಚರವಹಿಸಬೇಕು. ಹೊಟ್ಟೆ ಬಾಕತನ ಮಾಡಬಾರ್ದೆ, ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಊಟದಲ್ಲಿ ಕಡಿಮೆ ಪ್ರಮಾಣ ಊಟ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ನಿದ್ರೆಯಲ್ಲಿ ಕಡಿಮೆ ನಿದ್ರೆ ಮಾಡಿ ಈ ರೀತಿ ನೀವು ನಿಮ್ಮ ಸಮಯವನ್ನು ಊಟದೆಲ್ಲ ಶಿಸ್ತು ತರಬೇಕು. ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ನಿಮ್ಮನ್ನು ಮಾತ್ರ ನಿಮ್ಮ ಕುಟುಂಬದನ್ನು ಕಾಪಾಡಲಿಕ್ಕೆ ನೀವು ಪ್ರಾರ್ಥನೆ ಮಾಡುವರಾಗಬೇಕು ಎಂಬುದರಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಹೊಸ ನೋಡ್ತೇವೆ ಪ್ರಾರ್ಥನೆ ಯಾಕೆ ಮಾಡಬೇಕು. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 5ನೇ ಅಧ್ಯಾಯದಲ್ಲಿ 8ನೇ ಮತ್ತು 9ನೇ ವಾಕ್ಯ, ಸ್ವಸ್ಥ ಚಿತ್ತರಾಗಿರಿ,
ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪದಲ್ಲಿ ಯಾರು ನುಂಗಲು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನು ಅನುಭವಿಸುತ್ತದೆ ನಿಮಗೆ ತಿಳಿದದೆಯಲ್ಲ. ಅಪ್ಪತ್ತಾನೆ, ಸ್ವತಂತ್ರರಾಗಿರಿ, ಎಚ್ಚರವಾಗಿರಿದ್ದೇವೆ. ಸೈತಾನನು ಅದು ಹುಡುಕುತ್ತಾ ಇದ್ದಾನೆ. ಯಾವ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡಿದಲೋ ಅಥವಾ ಯಾರೊಬ್ಬರು ಅವರಿಗೋಸ್ಕರ ಪ್ರಾರ್ಥನೆಯಲ್ಲಿ ಅವರಿಗೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದ್ರು, ಅದಕ್ಕೆ ಮಧ್ಯಸ್ಥಿಕೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡೋದು ಅಗತ್ಯ. ಅಂದರೆ ಇಲ್ಲಿ ಯಾರು ಪ್ರಾರ್ಥನೆ ಮಾಡಿದಲೋ ಅಥವಾ ಅವರಿಗೆ ಪ್ರಾರ್ಥನೆಯ ಮಧ್ಯಸ್ಥಿಕೆಲ್ಲವೋ ಸೈತಾನನು ಕಾದುಕೊಂಡಿದ್ದಾನೆ. ಯಾರಿಗೆ ಆ ಪ್ರಾರ್ಥನೆಯ ಸಂರಕ್ಷಣೆ ಇಲ್ಲವೋ ಅಂಥವ್ರ ನುಂಗುಲಿಕ್ಕೆ ಆಗೋದು ಪ್ರೇರೆ. ಕೀರ್ತನೆ 91 ವಾಗ್ದಾನ ಸತ್ಯವಾಗಿದೆ. ಪರಮಾತ್ಮ ಮೊರೆ ಹೋಗ್ಕೊಂಡ್ರೆ ಆ ಮೊರೆ ಹೋಗಬೇಕಾದ್ರೆ ಪ್ರಾರ್ಥನೆಗೆ ಅತಿ ಪ್ರಾಮುಖ್ಯತೆ ಕೊಡಿರಿ. ವ್ಯಕ್ತಿಗೂ ಪ್ರಾರ್ಥನೆ ಬೇಕು, ನಿಮ್ಮ ಕುಟುಂಬದಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ, ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ ಪ್ರೇರೆ. ಕುಟುಂಬ ಪ್ರಾರ್ಥನೆ ಮಾಡಿ, ಆದಿತರಿಸಿ ಪ್ರಾರ್ಥನೆ ಮಾಡಿ. ಎಷ್ಟು ಪ್ರಾರ್ಥನೆ ಅಷ್ಟು ಪ್ರೇರೆ ನಿಮಗೆ ದೇವರ ಸಂರಕ್ಷಣೆ ಸಿಗುತ್ತೆ. ಮತ್ತು ಪ್ರಾರ್ಥನೆ ಮುಖಾಂತರ ಸೈತಾನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಯಾರು ನುಂಗಲಿಕ್ಕೆ ನೀವು ಅವಕಾಶ ಕೊಡಬಾರದು ಎಂಬುದಾಗಿ ಪೇತ್ರನಲ್ಲಿ ಹೇಳುತ್ತಾನೆ ಪ್ರೇರೆ. ಮೂರನೇ ಸಂಗತಿ ನೋಡ್ತೇವೆ, ನಾಲಿಗೆಯನ್ನು ಕಾಪಾಡಿಕೊಳ್ಳುವರ ಆಗಬೇಕು. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ಜೀವನ ಮರಣಗಳು ನಾಲಿಗೆಯ ವಸನ ಅದರ ಫಲವನ್ನು ಅನುಭವಿಸುವರು. ದೇವರ ಸಂರಕ್ಷಣೆ ಬೇಕಾ? ನಿಮ್ಮ ನಾಲಿಗೆಗೆ ಕಡಿವನ್ನು ಹಾಕಿಕೊಳ್ಳಲೇಬೇಕು. ಯಾಕಂದರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದ ಉಂಟು, ನಿಮ್ಮ ನಾಲಿಗೆಯಲ್ಲಿ ಶಾಪ ಉಂಟು, ನಿಮ್ಮ ನಾಲಿಗೆ ಮರಣ ಉಂಟು. ಹಾಗಾದರೆ ಇವತ್ತು ಅನೇಕರು ಪ್ರಾರ್ಥನೆ ಮಾಡಿದ ನಂತರ ಎಂದಿಗೂ ಅಪಘಾತ ಬಗ್ಗೆ, ದುರ್ಮರಣ ಬಗ್ಗೆ, ದುರ್ಘಟನೆ ಬಗ್ಗೆ, ಮರಣಕರ ವ್ಯಾಧಿ ಬಗ್ಗೆ ಮಾತನಾಡಬೇಡಿ. ಅದು ಮಾತನಾಡೋದು ಇದ್ದರೆ ನೀವು ಪ್ರಾರ್ಥನೆ ಮಾಡಿದ್ರು ಸಹ ನೀವು ನಕಾರಾತ್ಮಕ ಮಾತನಾಡುವಾಗ, ಅಪ್ಪನ ಬಗ್ಗೆ ಮಾತನಾಡುವಾಗ, ರೋಗ ಮಾತನಾಡುವಾಗ ಸೈತಾನಿಗೆ ನೀವು ಅವಕಾಶ ಕೊಡುತ್ತೀರಿ. ಯಾಕಂದರೆ ಅದಕ್ಕೆ ಸ್ವಲ್ಪ ಜೀವನ ಮರಣಗಳು ನಿಮ್ಮ ನಾಲಿಗೆಯ ವಶವಾಗಿವೆ. ಯಾರು ಯಾವುದನ್ನು ಪ್ರೀತಿ ಮಾಡಿ ಆ ರೀತಿ ಅದಕ್ಕೆ ನೀವು ಮರಣವನ್ನೇ ಮಾತನಾಡುವುದಾರೆ ಮರಣವೇ ಬರುತ್ತದೆ ಪ್ರೇರೆ. ಅದೇ ದೇವರ ಜವಾಬ್ದಾರಿನಲ್ಲ. ನಿಮ್ಮ ಬಾಯಿಂದ ಮಾತಾಡಿದ ಮಾತಿಗೆ ಎಂದು ಯಾವ ಕಾರಣ ಕೋಪ ಮಾಡಬೇಡಿರಿ. ಕೋಪ ಮಾಡಿ ಬೈಯುವುದು, ಕೋಪ ಮಾಡಿ ಶಪಿಸುವುದು ಇದೆಲ್ಲ ಪ್ರೇರೆ ನಿಮ್ಮ ಸಂರಕ್ಷಣೆಗೆ ಅಡ್ಡಿ ಆಗ್ತದೆ. ಅದಕ್ಕೆ ದೇವರು ನಿಮ್ಮನ್ನು ಕಾಪಾಡಬೇಕಾ, ಒಳ್ಳೆಯ ಆರೋಗ್ಯ ಕೊಡಬೇಕಾ. ನಿಮ್ಮ ಮಕ್ಕಳು ಎಂದಿಗೂ ಯಾವತ್ತಿಗೂ ಪ್ರೇರೆ ಕೋಪ ಮಾಡಿ ಬರೀ ಪಾಪ ಮಾಡಿ ಅವ್ರು ಶಪಿಸಿ ಎಂದಿಗೂ ಮಾಡಬೇಕು. ಆದಷ್ಟು ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದವನ್ನು ಮಾತನಾಡಿರಿ. ಒಬ್ಬರಿಗೊಬ್ಬರು ಆಶೀರ್ವಾದವನ್ನು ಮಾತನಾಡಿ, ಉತ್ತೇಜನ ಮಾತನಾಡಿರಿ. ಬರೀ ಕೆಟ್ಟದನ್ನು ಎಂದಿಗೂ ಮಾತನಾಡಬೇಡಿ. ಅಪನಂಬಿಕೆ ಮಾತನಾಡಿ, ರೋಗವನ್ನು ಸಹ ಮಾತನಾಡಬೇಡಿ, ಅಪಘಾತ ಬಗ್ಗೆ ಮಾತನಾಡಬೇಡಿ, ದುರ್ಮರಣ ಬಗ್ಗೆ ಮಾತನಾಡಬೇಡಿ. ಹಾಗೆ ಮಾತನಾಡದಿದ್ದರೆ ಆಶೀರ್ವಾದವನ್ನೇ, ಶುಭವನ್ನೇ, ಜೀವವನ್ನೇ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿ. ಆಗ ಜೀವವು ಶುಭ ನಿಮಗೆ ಸಿಗುತ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ನಾನಿದು ಪುಸ್ತಕ 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, Proverbs 21:23, ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳನ್ನು ರಕ್ಷಿಸಿಕೊಳ್ಳುವನು. ಅತಿ ಸ್ವಲ್ಪ ನಿಮಗೆ ತೊಂದರೆಗಳು ಬರದಂತೆ ರಕ್ಷಣೆ ಮಾಡಬೇಕಾ? ಪ್ರಾರ್ಥನೆ ಬೇಕು. ಅದರ ಒಟ್ಟಿಗೆ ನಿಮ್ಮ ಬಾಯಿಯನ್ನು ನಾಲಿಗೆಯನ್ನು ಕಾಪಾಡಿಕೊಳ್ಳುವರಾಗಬೇಕು. ಅದೇ ಕಡಿವನ್ನು ಹಾಕಬೇಕು. ಇಲ್ಲಂದರೆ ಏನಾಗ್ತದೆ, ನಿಮ್ಮ ಬಾಯಿ ಮುಖಾಂತರ ಸೈತನಿಗೆ ಅವಕಾಶ ಕೊಡುತ್ತೀರಿ. ಆತನು ಬರುತ್ತಾನೆ. ಬಂದ ನಂತರ ಆತನ ಕಳ್ಳತನ ಮಾಡಲಿಕ್ಕೆ ಬರುತ್ತಾನೆ. ಆತನಿಗೆ ಒಳ್ಳೆಯದಿಲ್ಲ, ಅದು ಬಂದ ಕಳ್ಳತನ ಮಾಡ್ತಾನೆ. ಆತನ ರೋಗ ಅದಕ್ಕೆ ಪ್ರೇರೆ ಸೋಲ್ಮತ್ತಾನೆ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆ. ಅಂದರೆ ನಿಮ್ಮ ಬಾಯಿನಲ್ಲಿ ಕಾಯುವುದಾದರೆ 100% ತೊಂದರೆಗಳು ಬರದಂತೆ ನಿಮ್ಮ ರಕ್ಷಿಸಿಕೊಳ್ಳುವುದು. ಇದು ಅತೀ ಪ್ರಾಮುಖ್ಯವಾಗಿದೆ. ಇದು ಅನೇಕರು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ರೋಗದಲ್ಲಿ, ಅಪಘಾತದಲ್ಲಿ ಸಿಕ್ಕಿಕೊಳ್ಳಲಿಕ್ಕೆ ಕಾರಣ ಪದೇ ಪದೇ ಮರಣವನ್ನು ಮಾತನಾಡಿದರೆ, ಅಪಘಾತದ ಮಾತನಾಡಿದರೆ, ಭಯದ ಮಾತನಾಡಿದರೆ, ಡಾಕ್ಟರ್ ರಿಪೋರ್ಟ್ ಮಾತನಾಡಿದರೆ, ಹಾಗೆ ಅದಕ್ಕೆ ಇಂದಿಗೂ ಹಾಗೆ ಮಾತನಾಡಬೇಡಿ. ಎಂಥ ಡಾಕ್ಟರ್ ರಿಪೋರ್ಟ್ ಇದ್ದರೂ ಮಾತನಾಡಬೇಡಿ. ನಂಬಿಕೆಯನ್ನು ಮಾತನಾಡಿ, ಆ ಕೀರ್ತನೆ 90 ವಾಗ್ದಾನವನ್ನು ಮಾತನಾಡಿ ಈ ರೀತಿ ನಿಮ್ಮ ನಾಲಿಗೆ ಕಡಿಯನ್ನು ಹಾಕಿರಿ. ಆಗ ದೇವರು ನಿಮ್ಮ ಸಂರಕ್ಷಣೆ ಕೊಡುವನಾಗಿದ್ದಾನೆ ಇನ್ನೊಂದು ವಾಕ್ಯ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ರಿಂದ 12 ವಾಕ್ಯ, ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆ ಮಾತುಗಳನ್ನಾಡುತ್ತೆ, ತುಟಿಗಳನ್ನು ಬಿಗಿ ಹಿಡಿಯಲಿ. ಅಪ್ಪತ್ತೇನೆ, ನಿಮಗೆ ಜೀವದಲ್ಲಿ ಸಂತೋಷ ಬೇಕಾ? ಸಮಾಧಾನ ಬೇಕಾ? ಆರೋಗ್ಯ ಬೇಕಾ? ಒಳ್ಳೆಯ ಭವಿಷ್ಯ ಬೇಕಾ?
ದೀರ್ಘ ಎಲ್ಲದಕ್ಕೆ ಅಪಸ್ವಲ್ಪತೆ ನಿಮ್ಮ ನಾಲಿಗೆ ಕೆಟ್ಟದನ್ನು ಅಪನಂಬಿಕೆ ನಕಾರಾತ್ಮಕ ಮಾತನಾಡುತ್ತದೆ ವಂಚನೆ ನಿಮ್ಮ ಬಿಗಿ ಹಿಡಿಯಲೇಬೇಕು ಮತ್ತು ಅಪ್ರಯತ್ನವನ್ನು ಎಚ್ಚರಿಕೆ ಕೊಡುತ್ತಾರೆ. ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ನಾಲಿಗೆಯಲ್ಲಿ ಶುಭ ಉಂಟು, ನಾಲಿ ಮರಣ ಉಂಟು. ಸಾಪಡೋದಕ್ಕೆ ಎಚ್ಚರಿಕೆ ಬೇಕು ಪ್ರಿಯರೇ. ಅನಂತರ ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮೇಲೆ ಕೆಟ್ಟ ನಡತೆ ಬಿಟ್ಟು ಬಿಡಬೇಕು, ಒಳ್ಳೆಯ ನಡತೆಯನ್ನು ಅನುಸರಿಸಬೇಕು. ಸಮಾಧಾನ ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಅದರ್ಥ ಜಗಳ ಮಾಡಬಾರ್ದು, ಕೋಪ ಮಾಡಿ ಜಗಳ ಮಾಡೋ ಬಿಟ್ಟು ಬಿಡಬೇಕು, ಸಮಾಧಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಅನ್ನದ ಬಗ್ಗೆ ಯಾಕಂದರೆ ಕರ್ತನು ನೀತಿವಂತನು ಕಟಾಕ್ಷಿಸ್ತಾನೆ, ಆತನು ಅವರ ಅಭಿಜ್ಞ ಕೊಡ್ತಾನೆ. ಯಾರು ನೀತಿವಂತರು? ಯಾರು ಕೆಟ್ಟದನ್ನು ಮಾತನಾಡೋದಿಲ್ಲ, ಜಗಳ ಮಾಡೋದಿಲ್ಲ, ಅವರು ನೀತಿವಂತ, ಅವರ ಪಾತ್ರಕ್ಕೆ ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನು ಎಂದು ಬರೆದೆ. ಕೆಡುಕರಿ ಅವರು ಬಾಯಿಲಿ ನೀವು ಪದೇ ಪದೇ ನಕಾರಾತ್ಮಕ ಅಪನಂಬಿಕೆ, ಕೋಪ ಮಾಡಿ ಬೈದು ಶಪಿಸುವುದು, ಜಗಳ ಮಾಡೋದಿಲ್ಲ ಕೆಡುಕರು. ಇಂಥ ಪ್ರಾರ್ಥನೆ ಕೇಳುವುದಿಲ್ಲ. ಅದಕ್ಕೋಸ್ಕರ ಕೀರ್ತನೆ 91 ಪ್ರಕಾರ ಪರಾತ್ಮ ಮರೆ ಒಕ್ಕಲಿಕ್ಕೆ ಅಭ್ಯಾಸ ಮಾಡಿರಿ. ಆತ ಸೌಖ್ಯ ಬರಬೇಕಾದ್ರೆ ನಾಲಿಗೆ ಕಡಿವನ್ನು ಹಾಕಲಿಕ್ಕೆ ಕಲಿತುಕೊಳ್ಳಿರಿ, ಆಗ 100% ದೇವರನ್ನು ಕಾಪಾಡುವವನಾಗಿದ್ದಾನೆ ಪ್ರಿಯರೇ. 4ನೇ ಸಂಗತಿ ನೋಡ್ತೇವೆ, ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ಐಜಯ ಪ್ರವಾದನೆ ಪುಸ್ತಕ 48ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. ನಿನ್ನ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನೇ ಈಗನು ತಾನೆ. ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃದ್ಧಿಯ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯನ್ನು ನಡೆಸುವನಾಗಿದ್ದೇನೆ. ನಿನ್ನನ್ನು ಆಜ್ಞೆಗಳನ್ನು ಕೇಳಿದ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರ ಅಲೆಗಳ ಹಾಗೂ ಇರುತ್ತಿದ್ದವು. ಪ್ರಿಯ ಯೆಶಾಯ ಪರ್ವತನೇ, ನಿಮಗೆ ಸುಖ ಬೇಕಾ ಪ್ರಿಯರೇ? ಸಮೃದ್ಧಿ ಬೇಕಾ? ದೀರ್ಘಾಯುಷ್ಯ ಬೇಕಾ? ಒಳ್ಳೆಯ ಆರೋಗ್ಯ ಬೇಕಾ? ಒಂದೇ ಕಂಡೀಷನ್, ದೇವರು ಕೊಟ್ಟ ಆಜ್ಞೆಗಳು ಪ್ರಿಯ. ಅದೇ ದಿನಾಲು ಅಲ್ಲಕ್ಕೆ ಓದೋ ಅಭ್ಯಾಸ ಮಾಡಿ. ಕೀರ್ತನೆ 1 ಚಾಪ್ಟರ್ ಓದಿ, 4 ಚಾಪ್ಟರ್ ಓದಿ, ಹೊಸ ಹುಡುಕದೆ ಪ್ರತಿಯೊಂದು ಓದುವಾಗ ಆಜ್ಞೆಗಳು ನಿಮಗೆ ಸಿಗ್ತವೆ. ಆ ಆಜ್ಞೆಗಳು ಕೈಕೊಂಡು ನಡೆಯುತ್ತಾರೆ. ಐಜಯ ಪ್ರವಾದನೆ 100% ಸುಖವು ನಿಮಗೆ ಸಿಗುತ್ತದೆ ಪ್ರಿಯ. ದೊಡ್ಡ ನದಿಯಾಗಿ ಸುಖವು ಬರುತ್ತೆ. ಆಗ ನಿಮಗೆ ಸುಖವು ಬೇಕಾ? ಸಮೃದ್ಧಿಯಾದ ಆಶೀರ್ವಾದ ಬೇಕಾ? ಆರೋಗ್ಯ ಬೇಕಾ? ಒಂದೇ ಕಂಡೀಷನ್, ಪ್ರಾರ್ಥನೆ. ನಾಲಿಗೆ ಕಡಿಯನ್ನು ಹಾಕಬೇಕು. 3ನೇದಾಗಿ ಪ್ರಿಯರೇ, ನೀವು ದೇವರ ಆಜ್ಞೆಗೆ ವಿಧೇಯರಾಗಲೇಬೇಕು ಪ್ರಿಯರೇ. ಯಾಕಂದರೆ ದೇವರ ಆಜ್ಞೆಗೆ ಅವಿಧೇಯರಾದರೆ ನ್ಯಾಯ ತೀರ್ಪು ಬರ್ತದೆ. ನಾವು ನೋಡುತ್ತೇವೆ ಪ್ರಿಯರೇ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 10ರಿಂದ 13ನೇ ವಾಕ್ಯ. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ. ಯಾಕೋ ಬರ್ತಾನೆ? ಧರ್ಮಶಾಸ್ತ್ರನೇ 10 ಆಜ್ಞೆಗಳು, 10 ಆಜ್ಞೆಗಳು ಒಂದು ಆಜ್ಞೆಗೂ ಅವಿಧೇಯರಾದರೂ ನೀವು ಅಪರಾಧಿ ಎಂದು ತೀರ್ಪು ಹೊಂದುತ್ತೀರಿ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಮತ್ತು ಅಂದವಾಗಿದೆ, ವ್ಯಭಿಚಾರ ಮಾಡಬಾರ್ದು ಹೇಳಿದವನೇ ನರಹತ್ಯೆ ಮಾಡಬಾರ್ದು ಅಂತ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದಿದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ಯಾಕೆ ಹೇಳ್ತಾನೆ? ಅವ್ರು ನೀನು ವ್ಯಭಿಚಾರ ಮಾಡಲಿಲ್ಲ, ಅದೇ ನರಹತ್ಯೆ ಮಾಡಿದಿ ಅಥವಾ ಕೋಪ ಮಾಡಿದಿ. ಇದು ಹೊಸ ಲೆಕ್ಕ. ನರಹತ್ಯೆ ಅಂದರೆ ನೀವು ಕೋಪ ಮಾಡೋದು, ಸಿಟ್ಟು ಮಾಡೋದು, ನೀಚ ಹೇಳೋದು, ಅರೆ ಪೆದ್ದ ಹೇಳೋದು, ಇದು ನರಹತ್ಯೆ ಮಾಡಿದಿರಿ. ಧರ್ಮಶಾಸ್ತ್ರ ನೀವು ಮೀರಿದಿರಿ, ಅಪರಾಧಿ ತೀರ್ಪು ಹೊಂದಿದ್ದೀರಿ ಅಂತ ಯಾಕೋಬನು ಹೇಳ್ತಾನೆ. 12ನೇ ವಾಕ್ಯ, ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನ ಹೊಂದತಕ್ಕವನ್ನು ಮಾತನಾಡಿ ನಡೆಯಿರಿ. ನಿಮಗೆ ಬಿಡುಗಡೆ ಬೇಕು, ಹಾಗಾದರೆ ದೇವರ ಆಜ್ಞೆಗಳನ್ನು ಕುರಿತು ಮಾತನಾಡಬೇಕು, ಆ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆಗ ನಿಮಗೆ ಆ ಬಿಡುಗಡೆ ಬರ್ತದೆ. 15ನೇ ವಾಕ್ಯ ನೋಡುತ್ತೆ, ಕರುಣೆ ತೋರಿಸದೆ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಪಿನಿಗೆ ಹಿಗ್ಗುತ್ತದೆ. ಬೆಳೆಯಲ್ಲಿ ಯಾಕೋಬನು ಆ ಸಭೆಯಲ್ಲಿ ಒಂದು ಬಡ ಸಹೋದರ ಸಭೆಗೆ ಬರುವಾಗ ಶ್ರೀಮಂತ ಸಹೋದರರು ಅಲ್ಲಿ ಅವರ ಪಕ್ಷಪಾತ ಮಾಡಿದರು. ಈ ಪಾಪಕ್ಕೆ ಅಲ್ಲಿ ಯಾಕೋಬ ಹೇಳ್ತಾನೆ, ಎಲ್ಲ ಆಜ್ಞೆ ಕೈಕೊಂಡು ನಡೆದು ಒಂದು ಪಾಪ ಮಾಡಿದ್ರೆ ಪಕ್ಷಪಾತ ಮಾಡಿದರು, ಕರುಣೆ ತೋರಿಸಲ್ಲ. ಅದಕ್ಕೆ ಅವರ ಮೇಲೆ ನ್ಯಾಯ ತೀರ್ಪು ಬಂತು. ಅದಕ್ಕೆ ಅಲ್ಲಿ ನೀವು ಒಂದು ಕರುಣೆ ತೋರಿಸಿದ್ರೆ ನಿಮಗೆ ನ್ಯಾಯ ತೀರ್ಪು ಬರ್ತದೆ. ಹಾಗಾದರೆ ಬರೀ ಇವತ್ತು ಸೈತಾನ ನಿಮ್ಮನ್ನ ಅಟ್ಯಾಕ್ ಮಾಡಬಾರ್ದು, ಬರೀ ದೇವರ ಕೋಪ ನಿಮ್ಮ ಮೇಲೆ ಬರಬಾರ್ದು, ಶಾಪ ನಿಮ್ಮ ಮೇಲೆ ಬರಬಾರ್ದು. ದೇವರ ಆಜ್ಞೆಗಳು 10 ಆಜ್ಞೆಗಳು ಕೊಲ್ಲಲ್ಪಟ್ಟಿವೆ. ಹೊಸ ಅದು 2 ಆಜ್ಞೆಗಳನ್ನು ಮಾಡಲ್ಪಟ್ಟಿವೆ. ಮತ್ತು ಹೊಸ ಅದು 2 ಆಜ್ಞೆಗಳು ಬರೀ ಹೊಸ ಲೆಕ್ಕಲ್ಲಿ ಮತ್ತಾಯಿಂದ ಪ್ರಕಟಣೆ ಹೋಗುವ ಒಂದು ಸಲ 50 ಆಜ್ಞೆಗಳು ಸಿಗ್ತವೆ. ಈ ಎಲ್ಲ ಆಜ್ಞೆಗಳನ್ನು ದಿನ ಓದಬೇಕು. ದಿನ ಆಜ್ಞೆ ಕೈಕೊಂಡು ನಡೆಯುವುದಾದರೆ ಪ್ರಿಯರೇ, ಎಂದಿಗೂ ನಿಮಗೆ ಅಶುಭ ಬರುವುದಿಲ್ಲ, ನಿಮಗೆ ರೋಗಗಳು ಬರುವುದಿಲ್ಲ. ಯಾವಾಗಲೂ ನಿಮಗೆ ಶುಭವು ಕೃಪೆ ನಿಮ್ಮನ್ನು ಹಿಂಬಾಲಿಸಿಕೊಂಡೇ ಬರುತ್ತದೆ. ಹಾಗಾದರೆ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ, ನಾಲಿಗೆ ಕಡಿಮೆಯಾಗಬೇಕು, ವಿಧೇಯರಾಗಬೇಕು. ಆ 19 ಪರಿಪೂರ್ಣ ನಮಗೆ ಸಂರಕ್ಷಣೆ ನಿಮಗೆ ದೇವರು ಸಿಗಬೇಕಾದರೆ ಪ್ರಿಯರೇ,
5ನೇ ಸಂಗತಿ ನೋಡ್ತೇವೆ, ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ ತನಕ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಎಲ್ಲ ನಡುವೆ ಆತನ ಚಿತ್ತಕ್ಕೆ ವಿಧೇಯನಾಗಲು ಆತನ ಮಾರ್ಗ ಸರಾಗ ಮಾಡುವನು. ಇಲ್ಲಿ ಯಾವಾಗಲೂ ಯಾವ ನಿರ್ಧಾರ ತೆಗೆದುಕೊಳ್ಳುವಾಗ, ಯಾವ ಬಿಸ್ನೆಸ್ಗೆ ಆಗುವಾಗ, ಸಾಲ ಮಾಡುವಾಗ ಅಥವಾ ದಾಂಪತ್ಯ ಜೀವಿತಕ್ಕೆ ಪ್ರವೇಶಿಸುವಾಗ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಎಲ್ಲ ನಡವಳಿಕೆಯಲ್ಲಿ ಆದ್ಯತೆಗೆ ವಿಧೇಯನಾಗಬೇಕು. ಆಗ ಅದನ್ನ ಮಾರ್ಗ ಸರಾಗ ಮಾಡುತ್ತಾನೆ. ಇಲ್ಲದ್ರೆ ನಿಮ್ಮ ಮಾರ್ಗದಲ್ಲಿ ಕಷ್ಟಗಳು ಸಿಗುತ್ತವೆ. ವಿಧೇಯರಾಗುವುದರೆ ಆ ಕಷ್ಟಗಳು ತೆಗೆದು ಬಿಡುತ್ತೆ. ಇಲ್ಲದ್ರೆ ಆ ಕಷ್ಟಗಳು ಆಗಿ ಉಳಿದು ಹೋಗ್ತವೆ. ಅದಕ್ಕೆ ಹೇಳುವಾಗ ನೀನೇ ಬುದ್ಧಿವಂತ ಎನಿಸಿದೆ, ಇವನಿಗೆ ಭಯಪಟ್ಟು ಕೆಟ್ಟದನ್ನು ತಿಳಿದುಬಿಡು. ಅಂದರೆ ನೀವೇ ಬುದ್ಧಿವಂತ ಎನಿಸಿದೆ, ಕೆಟ್ಟ ಮಾರ್ಗವನ್ನು, ಕೆಟ್ಟ ಆಲೋಚನೆ ಬಿಟ್ಟು ದೇವರ ಚಿತ್ತ ಪ್ರಕಾರವಾಗಿ, ದೇವರ ಆಲೋಚನೆ ಪ್ರಕಾರ ನಡೆಯುವರಾಗಬೇಕು. 8ನೇ ವಾಕ್ಯ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಲ್ಲಿ ಸಾರ ಉಂಟಾಗುವುದು. ಪ್ರೇರಿತ ನಿಮ್ಮ ದೇಹಕ್ಕೆ ಆರೋಗ್ಯ, ಎಲುಬುಗಳಲ್ಲಿ ಸಾರ ನಿಮಗೆ ಸಿಗಬೇಕಾದಲ್ಲಿ ಹೇಳ್ತಾನೆ, ನೀವು ಸ್ವಬುದ್ಧಿಯನ್ನು ಅನುಸರಿಸಿ ನಡೆಯುವುದಾದರೆ ನಿಮಗೆ ಸ್ವಲ್ಪ ಸಮಯ ಸುಖ ಸಿಗಬಹುದು. ಆ ದೇವರ ಚಿತ್ತ ಇಲ್ಲದ ಪ್ರಕಾರ ನೀವು ನಿಮ್ಮ ಬಿಸ್ನೆಸ್ಸನ್ನು ಮಾಡುವುದಾದರೆ ನೀವು ಕಷ್ಟದಲ್ಲಿ ಬೀಳುತ್ತೀರಿ. ಆಗ ನಿಮಗೆ ಟೆನ್ಷನ್ ಬರ್ತದೆ, ಮಾನಸಿಕ ಒತ್ತಡ ಬರ್ತದೆ, ಮಾನಸಿಕ ಕುಗ್ಗಿಸಿಕೆ ಬರ್ತದೆ, ರೋಗಗಳು ಬರ್ತದೆ. ಬರೀ ನಿಮಗೆ ಆ ರೀತಿ ನಿಮಗೆ ಬರಬಾರ್ದಾದರೆ ನಿಮಗೆ ಸಮಸ್ಯೆ ಇಲ್ಲಿ ಹೇಳ್ತಾನೆ, ನೀವು ಏನೋ ಒಂದು ನಿರ್ಧಾರ ಮಾಡುವಾಗ, ಕೆಲಸ ಚೇಂಜ್ ಮಾಡುವುದಾದರೆ, ಬಿಸ್ನೆಸ್ ನೀವು ಮಾಡುವುದಾದರೆ, ಸಾಲ ತೆಗೆದುಕೊಳ್ಳುವುದಾದರೆ, ದಾಂಪತ್ಯ ಜೀವಿತ ಪ್ರವೇಶ, ಸೇವೆ ಮಾಡಿ, ಪ್ರತಿಯೊಂದು ದೇವರ ಚಿತ್ತವನ್ನು ಹುಡುಕಬೇಕು. ಮತ್ತು ದೇವರ ಚಿತ್ತಕ್ಕೆ ನೀವು ವಿಧೇಯರಾಗಬೇಕು. ದೇವರ ಚಿತ್ತ ಪ್ರಕಾರ ಹೋಗುವಾಗ ನಿಮ್ಮ ಮಾರ್ಗದಲ್ಲಿ ಬ್ಲಾಕೇಜ್ ಇದ್ದು ದೇವರು ತಾನೇ ಮಾರ್ಗವನ್ನು ಸರಾಗ ಮಾಡುತ್ತಾನೆ. ಆಗ ನಿಮಗೆ ಯಾವ ರೀತಿ ಮಾನಸಿಕ ಒತ್ತಡವಾಗಲಿ, ರೋಗಗಳು ಬರೆದಿರೋ ಕಾಪಾಡುತ್ತಾನೆ. ಒದ್ದು ಬಿಟ್ಟು ನಿಮ್ಮ ಸ್ವಂತ ದಾರಿಯಲ್ಲಿ, ಸ್ವಂತ ಬುದ್ಧಿಯಲ್ಲಿ ನೀವು ಹೋಗಿಕೊಂಡು ನೀವು ಕಷ್ಟಕ್ಕೆ ಬಿದ್ದರೆ ಆಗ ನಿಮಗೆ ಅದರ ಮುಖಾಂತರ ನಿಮಗೆ ದೇಹಕ್ಕೆ ಅನಾರೋಗ್ಯಗಳು ಬರ್ತದೆ. ಅದಕ್ಕೆ ನಿಮಗೆ ದೇವರ ಸಂರಕ್ಷಣೆ ಬೇಕಾ? ಪ್ರತಿಯೊಂದು ಮಾಡುವಾಗ ಗಡಿಬಿಡಿ ಮಾಡಬೇಡಿರಿ. ದೇವರ ಸಂಬಂಧ ಕುಳಿತುಕೊಂಡು ಪ್ರಾರ್ಥನೆ ಮಾಡಿರಿ, ದೇವರನ್ನ ಆಲೋಚನೆ ಕೇಳಿರಿ. ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾನೆ, ಕೆಲವು ಸಲ ಕನಸಿನಲ್ಲಿಯೂ ಮಾತನಾಡ್ತಾನೆ, ಕೆಲವು ಸೇವಕರ ಮುಖದ ಪ್ರವಾದನೆ ಮುಖ ಈ ರೀತಿ ದೇವರ ಆಲೋಚನೆ ತೆಗೆದುಕೊಂಡು ಆ ಪ್ರಕಾರ ನಡೆಯುತ್ತಾರೆ. 100% ನಿಮಗೆ ಸಮೃದ್ಧಿ, ಸಂರಕ್ಷಣೆ ದೇವರು ಕೊಡುವನಾಗಿದೆ. ಕಷ್ಟಗಳು ಇದ್ದರೂ ಆ ಮಾರ್ಗ ಸರಾಗ ಮಾಡುತ್ತಾನೆ. ಪ್ರಿಯರೇ 6ನೇ ಸಂಗತಿ ನೋಡ್ತೇವೆ. ಪ್ರಿಯರೇ, ಶುದ್ಧವಾದ ಮನಸ್ಸಾಕ್ಷಿಯನ್ನು ಅಭ್ಯಾಸ ಮಾಡುವವರು ಆಗಬೇಕು. ಪ್ರಿಯರೇ, ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 24ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಪ್ರೇರೆ, ದೇವರ ಸಂರಕ್ಷಣೆ ಸಿಗಬೇಕಾ? ಪ್ರತಿದಿನ ನೀವು ಅಪೊಸ್ತಲ ಪೌಲ ಹೇಳಿದರೆ, ಇದರ ದಿಶೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಮನಸ್ಸಾಕ್ಷಿ ಯಾವಾಗಲೂ ನೀವು ಅಭ್ಯಾಸ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ನಿಮಗೆ ಸಂರಕ್ಷಣೆಯು ನಿಮಗೆ ಸಿಗುತ್ತದೆ. ಪ್ರೇರೆ, ಯಾಕೆ ಶುದ್ಧವಾದ ಮನಸ್ಸಾಕ್ಷಿ ಬೇಕು? ನಾವು ನೋಡ್ತೇವೆ, ಎಕ್ಸಾಂಪಲ್ ನೋಡ್ತೇವೆ. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ, ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಅಪೊಸ್ತಲ ಹೇಳ್ತಾನೆ, ನಿಮ್ಮ ಹೃದಯ ನಿಮಗೆ ದೋಷಿ ಎಂದು ತೀರ್ಪು ಕೊಡದಿದ್ದರೆ ನಿಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು ಎಂಬುದಾಗಿ. ಪ್ರಿಯರೇ, ನಿಮ್ಮ ಹೃದಯ ತೀರ್ಪು ಕೊಡಿದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯ ಬರುವುದಿಲ್ಲ, ನಿಮಗೆ ನಂಬಿಕೆ ಇರುವುದಿಲ್ಲ. ಆಗ ನಿಮ್ಮ ಪ್ರಾರ್ಥನೆಗೆ ಆ ಉತ್ತರ ಬರುವುದಿಲ್ಲ. ನೀವು ವಾಗ್ದಾನ ಅರಿಕೆ ಮಾಡಿದರೂ ಸಹ ನಿಮಗೆ ಧೈರ್ಯ ಬರುವುದಿಲ್ಲ. 100% ವಾಗ್ದಾನ ಸತ್ಯ ಎಂಬುದು ನಿಮಗೆ ನಂಬಿಕೆ ಬರುವುದಿಲ್ಲ. ಅದು ಬರಬೇಕಾದ್ರೆ ಅಪೊಸ್ತಲ ಹೇಳ್ತಾನೆ, ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಹಾಗೆ ದೋಷ ನಿರ್ಣಯಿಸಬಾರದೆ ಏನು ಮಾಡಬೇಕು? 20ನೇ ವಾಕ್ಯ, ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ಆತ ಎನಕಲ್ಲಿ ಮೆಚ್ಚುಗೆದ ಕಾರ್ಯ ಮಾಡುವುದರಿಂದ ಏನು ಬೇಡಿಕೊಂಡ್ರು ಅದು ಹೊಂದುತ್ತೇವೆ. ಅಂದರೆ ದೇವರ ಯಾವುದೇ ಆಜ್ಞೆಗೆ ನೀವು ಅವಿಧರಾಗುವುದಾದರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧಿ ಎಂದು ಕೂತ್ಕೊಳ್ಳುವಾಗ, ಮಲಗುವಾಗ, ನಿದ್ರೆ ಮಾಡುವಾಗ ಎಲ್ಲ ಸಮಯ ಅಪರಾಧಿ ಎಂದು ತೀರ್ಪು ಕೊಡುತ್ತಾ ಇರ್ತದೆ. ಎಷ್ಟೋ ಪ್ರಯತ್ನ ಮಾಡಿದರೂ ಅದು ಒಳಗೊಳಗೆ ಆ ಕೊರಗುವಿಕೆ ಯಾರಿಂದಲೂ ತೆಗಿಲಿಕ್ಕೆ ಆಗುವುದಿಲ್ಲ. ಪ್ರೇರೆ, ಮತ್ತು ಆ ಕೊರಗುವಿಕೆ ಇದ್ದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯವೂ ಬರೋದಿಲ್ಲ, ನಂಬಿಕೆ ಹಾಗಾದರೆ ನಿಮ್ಮ ಪ್ರಾರ್ಥನೆ ಮಾಡುವಾಗ ಧೈರ್ಯ ಬರಬೇಕು, ನಂಬಿಕೆ ಬರಬೇಕು. ಹಾಗಾದರೆ ಏನು ಮಾಡಬೇಕು? ನಿಮ್ಮ ಹೃದಯವು ಯಾವ ವಿಷಯದಲ್ಲಿ ನಿಮಗೆ
ಕರುಗುವಿಕೆ ಕೊಡ್ತದೋ ಅಪರಾಧಿ ಅದು ನೀವು ವಾಕ್ಯವನ್ನು ಹುಡುಕಿ ಪ್ರತಿಯೊಂದು ಆಜ್ಞೆಗೆ ವಿಧರಾಗಿ ನಡೆಯುವುದಾದರೆ ನಿಮ್ಮ ಕೆಲಸ, ನಮ್ಮ ಬಿಸ್ನೆಸ್, ನಿಮ್ಮ ಸೇವೆ ಇದರ ವಾಕ್ಯಕ್ಕೆ ಪ್ರಕಾರ ಮೆಚ್ಚಪಡ ಆಗ ನಿಮ್ಮ ಮನಸ್ಸು ಅಪರಾಧ ತಿರುಪು ಕೊಡಲಿಲ್ಲವಾದರೆ 100% ನೀವು ಧೈರ್ಯವಾಗಿ ವಾಗ್ದಾನವನ್ನು ಮಾತನಾಡಿರಿ, ವಾಗ್ದಾನವನ್ನು ಅರಿಕೆ ಮಾಡಿರಿ, ಪ್ರಾರ್ಥನೆ ಮಾಡಿ 100%. 91 ಕೀರ್ತನೆ ನಿಜವಾಗಿದೆ. ಆ ಪೂರ್ತಿ ಸಂರಕ್ಷಣೆ ದೇವರು ಕೊಟ್ಟು ನಿಮ್ಮನ್ನು ಕಾಪಾಡೋನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದ ನಿಮ್ಮ ಜೊತೆಯಲ್ಲಿ ಉತ್ತೇಜನವಾಗುವುದರೆ ನಿಮ್ಮ ಅಭ್ಯ ತಿಳಿಸಿರಿ. ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರ್ವತನ ದೇವರಿಗೆ ನಿನಗೆ ಸ್ತೋತ್ರನ ಕೊಂಡಾಡ್ತೇನೆ. ಈ ಸಂದರ್ಭದ ಮುಖಾಂತರ ನೀನು ಮಾತನಾಡಿದ ಪ್ರತಿಯೊಂದು ಮಾತುಗಳಿಗೆ ನಿನ್ನ ವೀಕ್ಷಕರು ನಿನ್ನ ಪರಿಪೂರ್ಣ ಆಶ್ರಯವನ್ನು ಅವರು ಬರುವುದಕ್ಕೆ, ನಿನ್ನ ಪರಿಪೂರ್ಣ ಆಶ್ರಯ ಸುರಕ್ಷಿತರಾಗುವುದಕ್ಕೆ ಕೃಪೆಯನ್ನು ದಯಪಾಲಿಸು. ಈ ಸಂಗತಿಯ ಪ್ರಕಾರ ಅವರು ನಡೆದುಕೊಂಡು ನಿನ್ನ ಕೀರ್ತನೆ 91 ಪ್ರತಿಯೊಂದು ವಾಗ್ದಾನದ ಆಶೆ ಹೊಂದಿಕೊಂಡು ಪರಿಪೂರ್ಣ ಸಂರಕ್ಷಣೆ ಜೀವಿತ ಕೃಪೆಯನ್ನು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವನಿಗೆ ನಿತ್ಯ ಸ್ತುತಿ